ವೆಲ್ಕಮ್ ಬ್ಯಾಕ್ ಟು ಕಿಚ್ಬೇಡ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾ ಬಿಟ್ಟು ಕನ್ನಡ ವ್ಲಾಗ್ಸ್. ನನ್ನ ಮಗ ಮಾತಾಡೋಕ್ಕೆ ಬಿಟ್ಟಿಲ್ಲ, ಸೊ ಇವಾಗ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಇವಾಗ ಬಿರಿಯಾನಿಗೆ ಏನೇನು ಐಟಮ್ಸ್ ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಮಶ್ರೂಮು ಮತ್ತು 4 ಚಿಲ್ಲಿ ಮತ್ತು ಗರಂ ಮಸಾಲ ಐಟಮು, ಆಮೇಲೆ ಆನಿಯನ್ನು ಮತ್ತು ಕೊತ್ತಂಬರಿ ಮತ್ತು ಪುದೀನ. ಕೊತ್ತಂಬರಿ ಯಾವತ್ತೂ ನೀವು ಜಾಸ್ತಿ ಹಾಕ್ಕೊಬೇಕು. ಕೊತ್ತಂಬರಿ ಜಾಸ್ತಿ ಹಾಕೊಂಡಾಗ ಕಲರ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಪುದೀನ ಬಂದ್ಬಿಟ್ಟು ನೀವು ಯಾವತ್ತೂ ಜಾಸ್ತಿ ಹಾಕ್ಬಾರ್ದು. ಲೈಟಾಗಿ ಕೊತ್ತಂಬರಿ ಜಾಸ್ತಿ ಇರಬೇಕು, ಪುದೀನ ಕಮ್ಮಿ ಇರಬೇಕು. ಈ ಥರ ಇದ್ದರೆ ಬಿರಿಯಾನಿ ಪರ್ಫೆಕ್ಟಾಗಿರುತ್ತೆ. ಅಕಸ್ಮಾತ್ ನೀವೇನಾರ ಪುದೀನ ಜಾಸ್ತಿ ಹಾಕಿದ್ರೆ ಅಂದರೆ ಬಿರಿಯಾನಿ ಬ್ಲ್ಯಾಕ್ ಕಲರ್ ಆಗಿ ಬರುತ್ತೆ, ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ. ಓಕೆ ಗೈಸ್, ಬನ್ನಿ ನೋಡೋಣ ಯಾವ ಥರ ಮಶ್ರೂಮ್ ಬಿರಿಯಾನಿ ಮಾಡೋದು ಅಂತ ನಿಮಗೂ ತೋರಿಸ್ಕೊಡ್ತೀನಿ. ನೀವು ಮನೇಲಿ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ಟವ್ ಆನ್ ಮಾಡಿಕೊಂಡು ಆಯಿಲ್ ಹಾಕಬೇಕು. ಆಯಿಲ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಆಯಿಲು ಬಿರಿಯಾನಿಗೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಅದೇ ಮಸಾಲ ಪಲಾವ್ ಐಟಮ್ಸು ಅಂತ ಹೇಳ್ತೀವಲ್ಲ, ಪಲಾವು ಮತ್ತು ಸ್ಟಾರ್ ಹೂವು, ಚಕ್ಕೆ, ಲವಂಗ ಎಲ್ಲನೂ ಇದನ್ನೇ ಇದೆ ಗೈಸ್. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಕಟ್ ಮಾಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಗೈಸ್. ಅದಾದ ಆನಿಯನ್ ಹಾಕ್ಕೊಳ್ಬೇಕು. ಹಾಕೊಂಡಲ್ವಾ, ಇವಾಗ ಇದು ಬಂದು ಫುಲ್ ಅರೋಮಾ ಅಂದರೆ ಚೆನ್ನಾಗಿ ಸ್ಮೆಲ್ ಬರಬೇಕು. ಒಂಥರ ಅದೊಂದು ಈರುಳ್ಳಿ ನೀವು ಫ್ರೈ ಮಾಡ್ತಾ ಇರ್ಬೇಕಾದ್ರೆ ಸೂಪರಾಗಿ ಸ್ಮೆಲ್ ನೀವೇನು ಮಾಡಿ ಮಶ್ರೂಮ್ನ ಅದರಲ್ಲಿ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೈಸ್, ಇವಾಗ ಆವಾಗಲೇ ನಿಮಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹೇಳೋದು ಬರ್ತದೆ. ಇದ್ರ ರುಬ್ಬಕ್ಕೆ ನಾವು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, 4 ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಿ ತಗೊಂಡು ಬರೋಣ ಬನ್ನಿ. ಉಪ್ಪು ಹಾಕ್ಕೊತಾ ಇದ್ದೀನಿ. ಇದು ಬಂದ್ಬಿಟ್ಟು ಎಣ್ಣೆ ಬಿಟ್ಕೊಬೇಕು. ಎಣ್ಣೆ ಬಿಟ್ಕೊಂಡಾಗ ನಿಮಗೆ ಅರೋಮಾ ಬರುತ್ತೆ. ಆ ಫ್ಲೇವರ್ ನಿಮಗೆ ಬಿರಿಯಾನಿ ಫ್ಲೇವರ್ ನಿಮಗೆ ಗೊತ್ತಾಗುತ್ತೆ. ಗೈಸ್, ಇದು ಬಂದು ದೊಣ್ಣೆ ಬಿರಿಯಾನಿ ಮಸಾಲ. ಇದು ಯಾವುದು ಕಂಪನಿದು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡೋಣ. ಗೈಸ್, ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. ನೀವು ಮನೇಲಿ ಮಾಡಿ. ಈ ಥರ ವಿಡಿಯೋಸ್ನ ನಾನು ಅಡುಗೆದೆಲ್ಲ ಮಾಡಿ ನಾನು ಯೂಟ್ಯೂಬ್ ಬ್ಲಾಗಲ್ಲಿ ಹಾಕ್ತೀನಿ. ಇದು ನಿಮಗೋಸ್ಕರ ನಾನಿನ್ನೂ ಯಾವುದಾದ್ರೂ ರೆಸಿಪಿ ಬೇಕಂದ್ರೆ ನಿಮಗೋಸ್ಕರ ನಾನು ಮಾಡ್ತೀನಿ. ಅದು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಯಾವ ರೆಸಿಪಿ ಬೇಕು ಅಂತ ನನ್ನ ಹತ್ರ ನೀವು ಶೇರ್ ಮಾಡಿದ್ರೆ ನಿಮ್ಗೆ ಖಂಡಿತ ಆ ರೆಸಿಪಿ ನಾನು ಮಾಡಿಬಿಟ್ಟು ನನ್ನ ಚಾನಲಲ್ಲಿ ಹಾಕ್ತೀನಿ. ಆಮೇಲೆ ನಿಮಗೋಸ್ಕರ ನಾನು ಚಿಕ್ಕ ಟಿಪ್ಸ್ ತಂದಿದ್ದೀನಿ. ಏನಪ್ಪ ಅಂತಂದರೆ, ಒಂದು ಪಾತ್ರೆ ತಗೊಳ್ಳಿ, ಪಾತ್ರೆಯಲ್ಲಿ ನೀರು ತುಂಬಿಸ್ಕೊಳ್ಳಿ. ನೀರು ತುಂಬಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪಾಕಿ ಆಯಿಲ್ ಹಾಕಿ ಮೊಟ್ಟೆ ಬೇಯಿಸಿದ್ರೆ ಆ ಮೊಟ್ಟೆ ಯಾವುದೇ ಥರ ಬ್ರೇಕ್ ಆಗಲ್ಲ. ಆಮೇಲೆ ಅದು ಬೇಕಾಗಿ ಹೊರಗಡೆ ಎಲ್ಲ ಬರೋ ಥರ ಆ ಥರ ಇರಲ್ಲ. ಆ ಥರ ಇದ್ರೆ ತಿನ್ನೋಕೆ ಕೂಡ ಇಷ್ಟ ಆಗೋದಿಲ್ಲ. ಸೊ ಇದೊಂದು ಚಿಕ್ಕ ಟಿಪ್ಸು ನನ್ನ ಕಡೆಯಿಂದ. ಇದಕ್ಕೆ ಲೆಮನ್ ಹಾಕಬೇಕು. ಒಂದು ಪೂರ್ತಿ ಲೆಮನ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೇಮ್ ಚಿಕನ್ ಮಟನ್ ಬಿರಿಯಾನಿ ಥರನೇ ಟೇಸ್ಟ್ ಇರುತ್ತೆ, ಬಟ್ ಇದು ವೆಜ್ ಅಷ್ಟೇ. ನೀರು ನಾನು 1 ಪಾವ್ ಹಾಕ್ತಾಯಿದ್ದೀನಿ. 1 ಪಾವ್ಗೆ 2 ಗ್ಲಾಸ್ ನೀರು. ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ಕೊಳ್ಳಿ.
ನೀವು ಇದು ನೀರು ಬಂದ್ಬಿಟ್ಟು ಗ್ರೀನ್ ಕಲರ್ ಯಾಕಿದೆ ಅಂತಂದರೆ ನಾನು ರುಬ್ಕೊಂಡಿರೋ ಜೊತೆಗೆ ನೀರು ಮಿಕ್ಸ್ ಮಾಡಿಬಿಟ್ಟು ಹಾಕಿರೋದಕ್ಕೆ ಗ್ರೀನ್ ಕಲರ್, ಅದು ಇನ್ನೂ ಫ್ಲೇವರ್ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ. ನೋಡಿ ಈ ಥರ ಕುದೀತಾ ಇರಬೇಕು. ಕುದೀತಾ ಇದ್ರೆ ನಿಮಗೆ ನೀವು ಇವಾಗ ರೈಸ್ ಹಾಕೊಬೇಕು. ನೋಡಿ ಮಶ್ರೂಮ್ ಬಿರಿಯಾನಿ ಸಕ್ಕತ್ತಾಗಿದೆ, ಎಮ್ಮೆ ಆಗಿದೆ. ನೀವು ಮಾಡ್ಕೊಂಡು ಮನೇಲಿ ತಿನ್ನಿ.